ವಿಷ್ಣುವರ್ಧನ ಸಿನಿಮಾ ಯಾರಿಗ್ ತಾನೇ ಗೊತ್ತಿಲ್ಲ. ಇಂದಿಗೂ ಕೂಡ ಎವರ್ಗ್ರೀನ್ ಆಗಿರುವ ಹಳೆಯ ಸಿನಿಮಾಗಳಲ್ಲಿ ಇದು ಕೂಡ ಒಂದು. ನಂದಿನಿ ಬರ್ತಾ ಇದ್ದಾಳೆ, ಅವಳ ಹತ್ರ ಹೇಗೆ ಹೇಳಬೇಕು, ಏನ್ ಹೇಳಬೇಕು ಅನ್ನೋದನ್ನ ಮೊದಲು ಪ್ರಾಕ್ಟೀಸ್ ಮಾಡ್ಕೋಬೇಕು. ಆದ್ರೆ ನಿಮ್ಗೇನಾದ್ರೂ ಗೊತ್ತಾ, ವಿಷ್ಣು ದಾದಾ ಈ ಸಿನಿಮಾ ಮಾಡಲು ಒಪ್ಪೇ ಇರ್ಲಿಲ್ಲ ಅಂತೆ. SV ನಾಗೇಂದ್ರ ಸಿಂಗ್ ಬಾಬು ಅವರು ಈ ತರ ಒಂದು ಕಥೆ ಇದೆ, ಈ ಸಿನಿಮಾವನ್ನ ನೀವೇ ನಟಿಸಬೇಕು ಎಂದು ಕೇಳ್ಕೊಳ್ತಾರೆ. ಆಗ ವಿಷ್ಣುವರ್ಧನ್ ಅವರು, ಜನರು ನನ್ನನ್ನ ದಾದಾ, ಫೈಟಿಂಗ್ ಮಾಸ್ಟರ್ ಈ ರೀತಿಯೇ ನೋಡಿದ್ದಾರೆ. ಈ ತರದ ಸಾಫ್ಟ್ ಕ್ಯಾರೆಕ್ಟರ್ ಇರುವ ಪಾತ್ರದಲ್ಲಿ ನನ್ನನ್ನು ಒಪ್ಪಿಕೊಳ್ಳಲು ಕಷ್ಟ. ಸುಮ್ನೆ ನೀವು ನಿಮ್ಮ ದುಡ್ಡನ್ನ ಹಾಳು ಮಾಡಿಕೊಳ್ತೀರಾ ಎಂದು ಬೇಡ ಅಂತ ಹೇಳ್ತಾರಂತೆ. ನಂದಿನಿ, ಈ ಹೂವು ಕಾಡ್ನಲ್ಲಿ ಸಿಕ್ತು, ಚೆನ್ನಾಗಿದೆ ಅಲ್ಲ? ಆದ್ರೆ ನಾಗೇಂದ್ರ ಸಿಂಗ್ ಬಾಬು ಅವರು, ಇಲ್ಲ, ಈ ಸಿನಿಮಾವನ್ನ ನೀವೇ ಮಾಡಬೇಕು. ನಾನು ಹಿಂದಿ ಚಿತ್ರರಂಗದಲ್ಲಿ ದುಡಿದಂತಹ ಎಲ್ಲ ಹಣವನ್ನ ಇದಕ್ಕೆ ಬಳಸುತ್ತೇನೆ. ನೀವು ಈ ಸಿನಿಮಾವನ್ನ ಮಾಡಲೇಬೇಕು ಅಂತ ಹೇಳ್ತಾರೆ. ಕೊನೆಗೂ ಅವರ ಒತ್ತಾಯಕ್ಕೆ ಕಟ್ಟಬಿದ್ದು ಒಪ್ಪಿಕೊಂಡು ಈ ಸಿನಿಮಾವನ್ನ ವಿಷ್ಣುವರ್ಧನ್ ಮಾಡ್ತಾರೆ. ಆದ್ರೆ ಆ ಸಿನಿಮಾ ಸೂಪರ್ ಹಿಟ್ ಆಗಿ ಇಂದಿಗೂ ಕೂಡ ಆ ಸಿನಿಮಾದ ಛಾಪು ಕಮ್ಮಿಯಾಗಿಲ್ಲ. ಅದಕ್ಕೆ ಹೇಳೋದು, ನಮ್ಮ ಬಳಿ ಬಂದ ಅವಕಾಶವನ್ನ ಯಾವತ್ತೂ ಕೂಡ ಬೇಡ ಅಂತ ಹೇಳ್ಬಾರ್ದು. ನಿನ್ನ ಪ್ರಯತ್ನ ನೀನು ಪಡು, ಉಳಿದದ್ದನ್ನ ದೇವರಿಗೆ ಬಿಡು. ಕೆಲವೊಮ್ಮೆ ನಾವು ಬೇಡ, ನನ್ನಲ್ಲಿದು ಆಗೋಲ್ಲ ಅನ್ನೋದೇ ನಮ್ಮನ್ನ ಎಲ್ಲಿಗೋ ಕರೆದುಕೊಂಡು ಹೋಗುತ್ತೆ.